ಸೊ ಇಷ್ಟೊಂದು ಓವರ್ ವೇಟ್ ಇರೋ ನಾನು ಏನೇನು ಫುಡ್ ತೊಗೊಂಡು ಈ ಥರ ಆದೆ ಅಂತ ನಿಮಗೆ ರೆಸಿಪೀಸ್ನ ತೋರಿಸೋಣ ಅಂತ ರೆಸಿಪೀಸ್ದು ಸೀರೀಸ್ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಯಾವ್ಯಾವ ಥರ ಫುಡ್ ಮಾಡ್ಕೊಳ್ತಾ ಇದ್ದೆ, ಈಸಿಯಾಗಿ ವೆಯ್ಟ್ ಲಾಸಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾರ್ ಮೋರ್ ವಿಡಿಯೋಸ್. ನಾನಿಲ್ಲಿ ಮಿಲೆಟ್ಸ್‌ದು ಪೊಂಗಲ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಗ್ರೀನ್ ಚಿಲ್ಲಿ, ಗೋಡಂಬಿ, ಕರಿಬೇವು, ಹಾಗೆ ಜೀರಿಗೆ, ಸಾಸಿವೆ, ಮೆಣಸು. ಸೊ ಒಂದು ಕುಕ್ಕರಿಗೆ ನಾವು ನೆನೆ ಹಾಕಿರುವಂತಹ ಅರ್ಕ, ಅದ್ರ ಜೊತೆಗೆ ನೆನೆ ಹಾಕಿರುವಂಥ ಹೆಸರುಬೇಳೆ. ಇಲ್ಲಿ ನಾನು ನೆನೆಸಿರುವಂಥ ಅರ್ಕ ಮತ್ತು ಹೆಸರುಬೇಳೆ ತೊಗೊಂಡಿರೋದು. ನಾವೇನು ಕುಕ್ ಮಾಡ್ತೀವಿ ಅದಕ್ಕಿಂತ 1 ಅವರ್ ಮುಂಚೆ ನಾವು ಇವೆರಡನ್ನೂ ನೆನೆ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ನೀಟಾಗಿ ಅರ್ಕ ಮತ್ತು ಹೆಸರುಬೇಳೆನ ತೊಳ್ಕೊಂಡು ಅದಕ್ಕೆ 1ಕ್ಕೆ 3 ಭಾಗ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆದರೂ ಏನಾಗಲ್ಲ, ಯಾಕೆಂದರೆ ಪೊಂಗಲ್ ಅಲ್ವಾ, ಒಂಚೂರು ನೀರು ಥರ ಇದ್ರೇ ಚೆಂದ. ಹಾಗೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಮೆಣಸನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಸೇರಿಸ್ಕೊಳ್ಳಿ. ಬೇಕು ಅಂತಂದರೆ ಬೆಳ್ಳುಳ್ಳಿ ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಗೋಡಂಬಿನ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿನ ಹಾಕ್ಕೊಬಹುದು. ಸ್ವಲ್ಪ ಗೋಡಂಬಿ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಸಖತ್ ಈಸಿ ರೆಸಿಪಿ. ನಾನು ಆಲ್ಮೋಸ್ಟ್ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನೈಟ್ ಟೈಮ್ ಜಾಸ್ತಿ ಇದನ್ನೇ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಇದೇ ರೆಸಿಪಿನ ಫಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಫ್ರೈ ಆದಮೇಲೆ ತುರಿದಿರುವಂಥ ಶುಂಠಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಬಿಕಾಸ್ ಪೊಂಗಲ್ ಆದಮೇಲೆ ಕಲರ್ ಬರಲೇಬೇಕಲ್ವಾ. ಸ್ವಲ್ಪ ಫ್ರೈ ಆದಮೇಲೆ ಕುಕ್ಕರಲ್ಲಿ ಬೆಂದಿರುವಂತಹ ಹೆಸರುಬೇಳೆ ಮತ್ತು ಅರಕನ್ನು ಆ ಪ್ಯಾನ್ಗೆ ಸೇರಿಸಿದ್ರೆ ನಮಗೆ ಯಮ್ಮಿಯಾಗಿರುವಂತಹ ಪೊಂಗಲ್ ರೆಡಿಯಾಗುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನು ಮರಿಬೇಡಿ. ಈಸಿಯೆಸ್ಟ್ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ, ಇಲ್ಲ ಡಿನ್ನರ್ ಕೂಡ ಆಗುತ್ತೆ. ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ 40 kg ವೆಯ್ಟ್ ಲಾಸ್ ಜರ್ನಿಲಿ ಇದು ತುಂಬ ಹೆಲ್ಪ್ ಮಾಡಿದೆ. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಡ್ರೆಸ್ಸಿಂಗಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ. ಇಷ್ಟೇ ಸಿಂಪಲ್ಲಾಗಿ ಪೊಂಗಲ್ ಮಾಡ್ಕೊಳ್ಳಿ, ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.